ये जहरीला सांप है आरएसएस और बीजेपी। इसको अगर आप नहीं मारेंगे आप कभी बचेंगे नहीं। ये आईएनसी इंडियन नेशनल कांग्रेस नहीं, ये आईजेसी इंडियन जिहादी कांग्रेस बन चुकी है। उन्हें मरवाने के लिए आप उनको उकसाते हैं, वो भी रिलीजियस ग्राउंड पर। ये जिहादी सोच है। कांग्रेस ने कहा है मोदी की कब्र खुदेगी, मोदी को मार दो, हिटलर की मौत मारो। ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿರೋ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸುವಂತೆ ಒತ್ತಾಯಿಸಿ ರಾಜ್ಯ ಬಿಜೆಪಿ ನಾಯಕರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ ಅವರಿಗೆ ದೂರು ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ಶಾಸಕರಾದ ಮುನಿರಾಜು, ಸಿಕೆ ರಾಮಮೂರ್ತಿ ನಿಯೋಗ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರನ್ನ ಕೊಟ್ಟಿದ್ದಾರೆ. ಹತ್ಯೆಗೆ ಪ್ರಚೋದನಕಾರಿ ಭಾಷಣ ಮಾಡಿರೋ ಖರ್ಗೆ ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತಾನೂ ಒತ್ತಾಯ ಮಾಡಿದ್ದಾರೆ. ಯಾಕೆಂದ್ರೆ ಅಸ್ಸಾಂ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ನೀವು ನಮಾಜ್ ಮಾಡೋ ಟೈಮ್ನಲ್ಲೂ ವಿಷಕಾರಿ ಹಾವು ಕಂಡ್ರೆ ಅದನ್ನ ಕೊಲ್ಲಬೇಕು ಅಂತ ಖುರಾನ್ ಹೇಳುತ್ತೆ. ಆರ್ಎಸ್ಎಸ್ ಮತ್ತು ಬಿಜೆಪಿ ನಮ್ಮ ನಡುವಿನ ವಿಷಕಾರಿ ಹಾವುಗಳು, ಅವುಗಳನ್ನ ಕೊಲ್ಲದೆ ಇದ್ರೆ ನೀವು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ತೀವ್ರ ಟ್ರೋಲ್ ಆಗ್ತಾ ಇದ್ದು, ಬಿಜೆಪಿ ಹಾಗೆ ಆರ್ಎಸ್ಎಸ್ ಕಾರ್ಯಕರ್ತರ ವಿರುದ್ಧ ಬಹಿರಂಗವಾಗಿ ಮಲ್ಲಿಕಾರ್ಜುನ ಖರ್ಗೆ ಹಿಂಸೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನೋ ಆಕ್ಷೇಪ ಕೇಳಿಬಂದಿದೆ. ಕುರಾನ್ನಲ್ಲಿ ನಮಾಜ್ ಮಾಡುವಾಗಲೂ ವಿಷಕಾರಿ ಹಾವನ್ನ ಕಂಡ್ರೆ ಅದನ್ನ ಕೊಲ್ಲಬೇಕು ಅಂತ ಹೇಳಲಾಗಿದೆ. ಆರ್ಎಸ್ಎಸ್ ಬಿಜೆಪಿ ಕೂಡ ಅದೇ ರೀತಿಯ ಹಾವು, ನೀವು ಅದನ್ನ ಕೊಲ್ಲದೆ ಇದ್ರೆ ನಿಮ್ಮನ್ನ ಬದುಕೋದಕ್ಕೆ ಬಿಡೋದಿಲ್ಲ ಅಂತ ಖರ್ಗೆ ಹೇಳಿದ್ದಾರೆ. ಇನ್ನು ಖರ್ಗೆ ವಿರುದ್ಧ ಚುನಾವಣಾ ಆಯೋಗ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಕಾರ್ಯಕರ್ತರು ಆಗ್ರಹ ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ಸದಸ್ಯರ ವಿರುದ್ಧ ಮುಸ್ಲಿಮರನ್ನ ಇದು ಪ್ರಚೋದನೆ ಮಾಡೋ ರೀತಿಯಲ್ಲಿದೆ ಅಂತ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಇನ್ನು ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಬಿಜೆಪಿಯ ವಕ್ತಾರ ಶೆಹಜಾದ್ ಪೂನಾವಾಲಾ, ಕಾಂಗ್ರೆಸ್ ಇಂಡಿಯನ್ ಜಿಹಾದಿ ಕಾಂಗ್ರೆಸ್ ತರಹ ವರ್ತಿಸ್ತಾ ಇದೆ ಅಂತ ಟೀಕೆ ಮಾಡಿದ್ದು, ಈ ಹೇಳಿಕೆ ರಾಜಕೀಯ ವಿರೋಧಿಗಳ ವಿರುದ್ಧ ಪ್ರಚೋದನೆಗೆ ಸಮಾನ ಅಂತ ಹೇಳಿದ್ದಾರೆ. ಹಾಗೆ ಇದು ಕಾಂಗ್ರೆಸ್ನ ಅತ್ಯಂತ ಕೀಳು ಮಟ್ಟ, ಇದು ಅತಿ ಅಪ್ರಜಾಸತ್ತಾತ್ಮಕ ತುರ್ತು ಪರಿಸ್ಥಿತಿ ಮನೋಭಾವದ ಹೇಳಿಕೆ. ಚುನಾವಣಾ ಆಯೋಗ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತಾನೂ ಆಗ್ರಹಿಸಿದ್ದಾರೆ. अगर कोई इस जहरीला सांप आपके सामने से गुजर रहा है और आप नमाज भी पढ़ रहे हैं, नमाज तोड़ के उस जहरीली सांप को मारना, ये कुरान में कहा है। और मैं यही कहूंगा, आपका नमाज तोड़ना तो परवाह नहीं, ये जहरीला सांप है आरएसएस और बीजेपी। इसको अगर आप नहीं मारेंगे आप कभी बचेंगे नहीं। ये आईएनसी इंडियन नेशनल कांग्रेस नहीं, ये आईजेसी इंडियन जिहादी कांग्रेस बन चुकी है। जिस प्रकार से मल्लिकार्जुन खड़गे जी मुस्लिम वोट बैंक को अपील करने के लिए उन्हें सीधे सीधे भड़का रहे हैं कि बीजेपी आरएसएस एक जहरीला सांप है और जहां दिखे मार दीजिए, ये पहली बार नहीं है और ये सहयोग से दिया हुआ स्टेटमेंट नहीं है। ये शुद्ध रूप से हत्या करवाने का अपने राजनीतिक विरोधियों का। राजनीति में और लोकतंत्र में मतभेद हो सकते हैं, परंतु मनभेद होना और उस पर आप भड़काते हैं किसी को और कहते हैं कि अपने राजनीतिक विरोधियों की हत्या कर दो, उनको एलिमिनेट कर दो, उनकी सुपारी देते हैं, उन्हें मरवाने के लिए आप उनको उकसाते हैं, वो भी रिलीजियस ग्राउंड पर। ये जिहादी सोच है और आज कांग्रेस पार्टी ने पहली बार ऐसा नहीं किया है। कांग्रेस के राष्ट्रीय अध्यक्ष खड़गे जी ने इससे पहले भी बीजेपी आरएसएस को और प्रधानमंत्री को जहरीला सांप, विषैला सांप, रावण इस प्रकार से कहकर उनके खिलाफ हिंसा भड़काने की बात की। कांग्रेस ने कहा है मोदी की कब्र खुदेगी, मोदी को मार दो, हिटलर की मौत मारो। इससे पहले भी हमने देखा है कि कांग्रेस पार्टी ने 1984 में सिखों का नरसंहार कराया और फिर बड़ा पेड़ गिरता है तो धरती हिलती है, ये कहकर जस्टिफाई किया। कांग्रेस की आज इमरजेंसी तानाशाही सोच का परिचय, हिंसात्मक सोच का परिचय और किस प्रकार से मोहब्बत की दुकान नहीं, ये नफरत की जुबान, नफरत के भाईजान हैं, जिहाद की सोच रखते हैं, ये भी सामने निकल कर आ चुका है। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.